ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕಾಸಿನ ಮೇಲೆ ಲೋಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಪಾಲಕ್ ಪನ್ನೀರ್ ಮತ್ತು ಚಪಾತಿ ಮಾಡ್ತಾಯಿದ್ದೀನಿ. ಪಾಲಕ್ ಪನ್ನೀರ್ ಮಾಡೋದಕ್ಕೆ ಪಾಲಕ್ ಸೊಪ್ಪು ಒಂದು ಕಟ್ ತಗೊಂಡು ಬೇಯಿಸಿದ್ದೀನಿ. ಒಂದು 2 ನಿಮಿಷ ಬಿಸಿನೀರಲ್ಲಿ ಬೇಯಿಸಿ ಅದನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಚಪಾತಿ ಹಿಟ್ಟು ನಾದಿಟ್ಕೊಂಡಿದ್ದೀನಿ. ಇವಾಗ ಒಂದು ಬಾಣಲೆಗೆ ಒಂದು 4ರಿಂದ 5 ಸ್ಪೂನು ಎಣ್ಣೆ ಹಾಕಬೇಕು. ಎಣ್ಣೆ ಕಾಯ್ದಮೇಲೆ ಚಕ್ಕೆ, ಪಲಾವ್ ಎಲೆ, ಲವಂಗ ಮತ್ತು ಮೊಗ್ಗು, ಏಲಕ್ಕಿ, 1 ಸ್ಪೂನ್ ಆಗೋಷ್ಟು ಜೀರಿಗೆ ಇಷ್ಟನ್ನು ಹಾಕಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಬೇಕು. ಅದಾದಮೇಲೆ ಸಣ್ಣಗೆ ಹೆಚ್ಚಿಟ್ಕೊಂಡಿರೋಂಥ ಬೆಳ್ಳುಳ್ಳಿ, ಒಂದು ಪೂರ್ತಿ ಬೆಳ್ಳುಳ್ಳಿ, ಹಾಗೆ ದಪ್ಪದಿದ್ರೆ ಒಂದು ಈರುಳ್ಳಿ, ಸಣ್ಣದಾದರೆ 2 ಈರುಳ್ಳಿ ಸಣ್ಣಗೆ ಹೆಚ್ಕೊಂಡಿರೋ ಅಂಥದ್ದು. ನನ್ನ ಚಿಕ್ಕ ಮಗಳಿಗೆ ಪನ್ನೀರ್ ಅಂದರೆ ತುಂಬ ಇಷ್ಟ. ಅದರಲ್ಲಿ ಏನೇ ಮಾಡಿಕೊಟ್ರೂ ತಿಂತಾಳೆ. ಬೇಕ್ರಿಗೆ ಹೋಗಲಿ, ಹೋಟ್ಲಿಗೆ ಹೋಗಲಿ, ಎಲ್ಲೋದ್ರೂ ಅವಳು ಪನ್ನೀರ್ ಐಟಮ್ ಏನೈತೆ ಅಂತ ಕೇಳ್ತಾರೆ. ಪನ್ನೀರ್ ಪಪ್ಸು, ಪನ್ನೀರ್ ಫ್ರೈಡ್ ರೈಸು, ಪನ್ನೀರ್ ಬಿರಿಯಾನಿ. 1 ಕಪ್ ಆಗೋಷ್ಟು ಬಟಾಣಿ ಬೇಯಿಸಿಟ್ಕೊಂಡಿದ್ದೀನಿ. ಇವಾಗ ಈರುಳ್ಳಿ ಸ್ವಲ್ಪ ರೋಸ್ಟ್ ಆಗಿದೆ, ಹಾಗಾಗಿ 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಆಗೋಷ್ಟು ಗರಂ ಮಸಾಲ. ಲೋ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೊಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿದ್ರೆ ಇದಕ್ಕೆ ಪೌಡ್ರೆಲ್ಲ ಹಾಕಿರ್ತೀವಲ್ವ, ಹಂಗಾಗಿ ಕಲರ್ ಚೇಂಜ್ ಆಗಿಬಿಡ್ತೈತೆ. ಅದು ಬ್ಲ್ಯಾಕ್ ಆಗಿಬಿಡ್ತೈತೆ ಪೌಡ್ರೆಲ್ಲ. ಜಾಸ್ತಿನೂ ಫ್ರೈ ಮಾಡಬಾರ್ದು, ಟೇಸ್ಟ್ ಇರಲ್ಲ. ಜಾಸ್ತಿ ಫ್ರೈ ಮಾಡಿದ್ರೆ ಸೀದೋಗಿರೋ ಥರ ಸ್ಮೆಲ್ ಬಂದುಬಿಡ್ತೈತೆ. ಬೇಯಿಸಿ ಪೇಸ್ಟ್ ಮಾಡಿರೋ ಅಂಥ ಪಾಲಕ್ ಸೊಪ್ಪು ಪೇಸ್ಟ್ನ ಹಾಕ್ತಾಯಿದ್ದೀನಿ. ಇದನ್ನು ಸೊಪ್ಪನ್ನು ಅಷ್ಟೇ ಜಾಸ್ತಿ ಬೇಯಿಸೋಕ್ಕೆ ಹೋಗಬಾರ್ದು. ಒಂದು 2 ನಿಮಿಷ ಬಿಸಿನೀರಲ್ಲಿ ಹಾಕಿದ್ರೆ ಸ್ವಲ್ಪ ಬೆಂದು ಕಲರ್ ಚೇಂಜ್ ಆಗುತ್ತೆ, ಅಷ್ಟಿದ್ರೆ ಸಾಕು. ಒಂದು 1/4 ಟೀ ಸ್ಪೂನ್ ಆಗೋವಷ್ಟು ಸಕ್ಕರೆ ಹಾಕಿದ್ರೆ ಅದು ಕಲರ್ ಚೇಂಜ್ ಆಗೋಲ್ಲ, ಗ್ರೀನ್ ಕಲರೇ ಇರುತ್ತೆ. ಮತ್ತು ಇವಾಗ ಇದಕ್ಕೆ ಬೇಯಿಸಿಟ್ಕೊಂಡಿರೋ ಅಂಥ ಬಟಾಣಿ ಹಾಕ್ತಾಯಿದ್ದೀನಿ. ಮೊದಲೇ ಉಪ್ಪು ಹಾಕಿ ಬೇಯಿಸ್ಕೊಂಡಿರ್ತೀವಲ್ವ ಬಟಾಣಿಗೆ, ಅದರಲ್ಲಿರೋ ನೀರೂ ಹಾಕಿದ್ದೀನಿ ನಾನು, ಹಾಗಾಗಿ ಉಪ್ಪು ನೋಡ್ಕೊಂಡು ಹಾಕಬೇಕು. ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ, 1 ಸ್ಪೂನ್ ಆಗೋಷ್ಟು ಉಪ್ಪು ಹಾಕಿದ್ದೀನಿ. ಆವಾಗಲೇ ಅರ್ಧ ಸ್ಪೂನ್ ಹಾಕಿದ್ದೀನಿ ಬಟಾಣಿಗೆ. ಇವಾಗ ಪಾಲಕ್ ಸೊಪ್ಪು ಅರ್ಧ ಹಾಕಿದ್ದೀನಿ. ಇವಾಗ ಅದು ಕುದೀತಾ ಇರಲಿ. ಇನ್ನೊಂದು ಬಾಣಲೆಗೆ ಒಂದು 2 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಅಂಥ ಪನ್ನೀರನ್ನ ಫ್ರೈ ಮಾಡ್ಕೊಬೇಕು. ಒಬ್ಬೊಬ್ಬರು ಹಂಗೆ ಹಾಕ್ತಾರೆ ಹಸಿದನೇ, ಅದೇನು ನಮ್ಗೆ ಇಷ್ಟ ಆಗೋಲ್ಲ. ತಿನ್ನಬೇಕಾದ್ರೆ ಒಂಥರ ಹಾಲು ಥರ ಸ್ಮೆಲ್ ಇರ್ತೈತೆ ಅಂತ ಅಂದ್ಬಿಟ್ಟು, ಮತ್ತು ಅದು ಮಸಾಲೆ ಒಳಗೆ ಹಾಕಿದ ತಕ್ಷಣ ಎಲ್ಲ ಪೂರ್ತಿ ಕಲಸ್ದಂಗೆ ಆಗ್ಬಿಡ್ತೈತೆ ಹಂಗೆ ಹಾಕಿದ್ರೆ ಹಸಿದನೇ. ಹಾಗಾಗಿ ರೋಸ್ಟ್ ಮಾಡಿ ಹಾಕಿದ್ರೆ ಟೇಸ್ಟು ಚೆನ್ನಾಗಿರ್ತೈತೆ. ಮತ್ತು ಪನ್ನೀರ್ ಅದ್ರಲ್ಲಿ ಹಾಕಿ ಎಷ್ಟೇ ಬೇಯಿಸಿದ್ರೂ ಕಲಸ್ಕೊಳೋದಿಲ್ಲ. ಹಸಿದು ಹಾಕಿ ಒಂದಿನ ಮಾಡಿದ್ದೆ, ಅದೆಲ್ಲ ಫುಲ್ ಮಿಕ್ಸಾಗಿ ಕಲಸ್ಕೊಂಬಿಟ್ಟಿತ್ತು, ಹಂಗಾಗಿ ರೋಸ್ಟ್ ಮಾಡಿ ಹಾಕೋದು. ಇವಾಗ ಚಪಾತಿ ಹೊಸ್ತಿದ್ದು ರೆಡಿ ಆಗಿತ್ತೆ. ಚಪಾತಿ ಸುಟ್ಬಿಟ್ಟು ಹುಡುಗರಿಗೆ ತಿನ್ನೋಕೆ ಕೊಟ್ಟರೆ ಪಾಲಕ್ ಪನ್ನೀರ್ ಮತ್ತು ಚಪಾತಿ ರೆಡಿ. ಮಕ್ಕಳು ತಿಂದ್ಬಿಟ್ಟು ಸ್ಕೂಲಿಗೆ ಹೋಗಿದ್ದಾಯಿತು. ನಮ್ಮ ಮನೆಯವರು ಕೆಲ್ಸಕ್ಕೆ ಹೋದರು. ನಾನಿವಾಗ ಅಂಗಡಿ ಹತ್ರ ಹೋಗಬೇಕು, ಹಾಗಾಗಿ ನಾನು ತಿಂಡಿ ತಿನ್ನಬೇಕು. ತಿನ್ನೋಕ್ಕೆ ಮುಂಚೆ ಇವನಿಗೆ ಊಟ ಹಾಕ್ತಾಯಿದ್ದೀನಿ. ನಮ್ಮ ಮನೇಲಿ 4 ಜನ ಮಾತ್ರ ಅಲ್ಲ, ಇವನು ಒಬ್ಬ ಅವನೇ. ಒಟ್ಟು 5 ಜನ ಇದ್ದೀವಿ. ಜನ ಅಂತ ಸೇರಿಸ್ತಿದ್ದೀನಿ ಅಂದ್ಕೊಂಬಿಡಿ. ಅದು ಒಂದು ಪ್ರಾಣಿ ಅಂದರೆ ಅದು ಒಂದು ಜೀವ ಅಲ್ವಾ. ಆದರೆ ಜನಗಳಿಗಿಂತ ಇದೇ ವಾಸಿ ಅನಿಸುತ್ತೆ. ನಾವು ಎಷ್ಟೇ ಬೇಜಾರಲ್ಲಿದ್ದರೂ ಇವನ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿಬಿಟ್ರೆ ಬೇಜಾರೆಲ್ಲ ಕಳೆದೋಗ್ಬಿಡುತ್ತೆ. ಈ ಜನಗಳಿಗೆ ಬುದ್ಧಿ ಇಲ್ಲ, ಅಪಶಕುನ ಅದು ಇದು, ಬೆಳಗ್ಗೆ ಎದ್ದು ಅದ್ರ ಮುಖ ನೋಡ್ತೀರಾ ಅಂತೆಲ್ಲ ಹೇಳ್ತಾರೆ. ಆ ಥರ ಎಲ್ಲ ನಮಗೇನು ಫೀಲ್ ಇಲ್ಲ. ಅವನಿದ್ದರೆ ನಮಗೆ ಖುಷಿ. ಕಚ್ಚ ಅನ್ಸಲಿ ತೆಗಿ, ಬೆಡ್ಶೀಟ್ ತೆಗಿ. ತಲೆ ಹತ್ರನೇ ಕೂತವನೆ. ತೆಗಿ ಬೆಡ್ಶೀಟ್ ತೆಗಿ, ತೆಗಿ. ಕಚ್ಚ ಅವಳಿಗೊಂದ್ಸಲಿ. ಸ್ಕೈ ಕಚ್ಚ ಅವಳಿಗೆ, ಕಚ್ಚು. ಇನ್ನೊಂದ್ಸ ಓದ ತೆಗಿ. ಹೆಂಗ್ ಮಾಡ್ದೆ ಸ್ಕೈ? ಸ್ಕೈ ಏನು ಮಾಡ್ತಿದ್ದಿ?
ನಿದ್ದೆ ಬಂದ್ಬಿಟ್ಟೈತಾ? ಇಲ್ಲ 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 ದಿವಾನ್ ಮೇಲೆ ನಿದ್ದೆ ಮಾಡಬೇಕು. ಹಾಂ, ಕೆಳಗಡೆ ಎಲ್ಲ ಆಗಲ್ವೋ? ಇಷ್ಟು ಬೇಗ ನಿದ್ದೆ ಬಂದ್ಬಿಡ್ತಾ? ಇವಾಗ ಎದ್ದಿದ್ಯಾ? ಮಲ್ಕ. ಇದಕ್ಕಿನ್ನೂ ಬರೀ 2 ಮಂತ್ಸ್ ಅಷ್ಟೇ ಆಗಿರೋದು. 2 ತಿಂಗಳು ಬೇಬಿ ಹೆಂಗಿರ್ಬೇಕೋ ಹಂಗೈತೆ. ಅದು ನಮ್ಮ ಮಾತು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಕೇಳುತ್ತೆ. ಬಾ ಅಂದರೆ ಬರೋದು, ಕುತ್ಕೊಳ್ಳೋದು, ಊಟ ತಿನ್ನೋದು, ಮಲಗೋದು ಎಲ್ಲ ಅರ್ಥ ಮಾಡ್ಕೊಳ್ಳುತ್ತೆ. 2 ತಿಂಗಳು ಅದಿನ್ನೂ ಮರಿ. ಆದರೆ ಕೆಲವೊಂದಿಷ್ಟು ಜನಗಳವ್ರೆ ಬೆಕ್ಕು ಅಂದ್ರೇ ಅಸಹ್ಯ, ತೂ ಅಂತೆಲ್ಲ ಇದು ಮಾತಾಡ್ತಾರೆ. ಅವಾಗ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಈ ಜನಗಳ್ನ ಏನೇ ಮಾಡಿದ್ರೂ ಬದಲಾಯಿಸೋಕ್ಕಾಗಲ್ಲ. ಅಂಥವ್ರನ್ನ ನಾವೇ ಇಗ್ನೋರ್ ಮಾಡಿಬಿಡ್ಬೇಕಷ್ಟೇ. ಓಕೆ ಫ್ರೆಂಡ್ಸ್, ಬಾಯ್. ಪ್ಲೀಸ್ ನಮ್ಮ ಚಾನಲ್ನ ಕಾಸಿನ ಮೇಲೆ ಲೋಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತೆ ಒಂದು ಹೊಸ ವಿಡಿಯೋ ಜೊತೆ ನಾಳೆ ಸಿಗ್ತೀನಿ. ಬಾಯ್.